ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ತುಂಬ ಇಷ್ಟವಾಗಿರೋ ಒಂದು ತಂಬಿಟ್ಟುಂಡೆ ಮಾಡೋದು ತೋರಿಸ್ತಾ ಇದ್ದೀನಿ ಹುರಿದ ಅಕ್ಕಿಯಿಂದ. ಇದು ನಿಜವಾಗ್ಲೂ ಸಖತ್ತಾಗಿರುತ್ತೆ ಟೇಸ್ಟು. ಆಮೇಲೆ ತುಂಬ ಇಷ್ಟವಾಗಿರೋದು ಉಂಡೆ ಇದು ಶಿವನಿಗೆ. ಇನ್ನೇನು ಶಿವರಾತ್ರಿ ಹಬ್ಬ ಬಂತಲ್ವ. ಬನ್ನಿ ಹಾಗಿದ್ರೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು, ಒಂದು ದೊಡ್ಡ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಅಕ್ಕಿನ, ಮಾಮೂಲಿ ರೇಷನ್ ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ 1 ಗಂಟೆ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು 1/4 ಕಪ್ಪಷ್ಟು ಹುರಿಗಡಲೆ, ಶೇಂಗಾ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿರೋದು. ಇನ್ನು 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಕಪ್ಪೆಳ್ಳು ತೊಗೊಂಡಿದ್ದೀನಿ, 1 ಸ್ಪೂನ್ ಗಸಗಸೆ, ಆಮೇಲೆ 1/2 ಟೀ ಸ್ಪೂನು ಶುಂಠಿ ಪೌಡ್ರು, ಏಲಕ್ಕಿ ಪೌಡ್ರು. ಆಮೇಲೆ ನಾವೇನು ಅಕ್ಕಿ ಒಂದು ಮುಕ್ಕಾಲು ಬಟ್ಲು ತೊಗೊಂಡಿದ್ದೀವಲ್ವ, ಫುಲ್ ಒಂದು ಬಟ್ಲದಲ್ಲಿ ನಾನು ಬೆಲ್ಲ ತೊಗೋಬೇಕು. ಇವಾಗ ನೋಡಿ, ಒಂದು ಪ್ಯಾನ್ ಬಿಸಿಗಿಟ್ಟು ನಾವು ಫಸ್ಟು ಅಕ್ಕಿನ ಹುರಿದಿಟ್ಕೋಬೇಕು. ಅಕ್ಕಿನ ನಾವು ಹುರ್ಕೋಬೇಕಲ್ವ, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ನಮಗೆ, ಬಟ್ ತುಂಬ ಸಿಯೋ ಥರನೂ ಹುರಿಬಾರ್ದು. ಅದು ಘಮ ಬರಬೇಕು ನಮಗೆ ಅಕ್ಕಿ ಹುರಿದಾಗೆ, ಘಮ್ ಅನ್ನಬೇಕು ಅದು ವಾಸನೆ. ಆ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ, ಆಮೇಲೆ ಕೈ ಆಡಿಸ್ತಾನೆ ಇರಬೇಕು. ಸೀದೋಗೋ ಚಾನ್ಸಸ್ ಇರುತ್ತೆ, ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಕಪ್ಪಾದರೆ. ನೋಡಿ ಈ ಥರ ಈ ಒಂದದ ಕಲರ್ ಕೂಡ ಚೇಂಜ್ ಆಗಿದೆ, ಒಂದು ಸೀದಿಲ್ಲ. ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಕಾಲ ಹುರಿದಿಟ್ಕೋಬೇಕು. ಆಮೇಲೆ ಅದನ್ನ ತಣ್ಣಗಾಗಕ್ಕೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ಗೆ ನಾನೇನು ಎಳ್ಳು ತೊಗೊಂಡಿದ್ನಲ್ವ, ಎಳ್ಳನ್ನು ಸಹ ಬಿಸಿ ಮಾಡ್ಕೊಳ್ಳೋಣ. ಆದಷ್ಟು ಸೀದು ಹೋಗ್ಬಿಡುತ್ತೆ. ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲದನ್ನು ಈ ಥರ ಬಿಸಿ ಮಾಡ್ಕೋಬೇಕು. ನೋಡಿ ಎಳ್ಳು ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಗಸಗಸೆ ಮತ್ತು ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ನಾನು ಈ ಎಳ್ಳೇನು ಹಾಕ್ಕೊಂಡಿದ್ವಲ್ಲ ಅದೇ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಶೇಂಗಾನೂ ಅಷ್ಟೇ, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಶೇಂಗಾನು ಚೆನ್ನಾಗಿ ಇದನ್ನು ಹುರಿದಿಟ್ಕೋಬೇಕು. ಶೇಂಗಾನೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ತಂಬಿಟ್ಟಲ್ಲಿ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಸೀದಿಸ್ಬಾರ್ದು, ಇದನ್ನು ಸೀದೋದ್ರೆ ಚೆನ್ನಾಗಿ ಬರೋಲ್ಲ, ಟೇಸ್ಟು ಸಖತ್ತಾಗಿ ಬರುತ್ತೆ. ನೋಡಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು, ಕಲರ್ ಕೂಡ ಚೇಂಜ್ ಆಗ್ತಾಯಿದೆ, ಒಂದು ಕಪ್ಪಾಗಲ್ಲ ಈ ಥರ. ನೋಡಿ ಶೇಂಗಾನು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಬೆಲ್ಲನ ಕರಗಕ್ಕಿಡೋಣ. ನಾನೇನು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ನಲ್ಲ, ಅದಕ್ಕೆ ಅರ್ಧ ಬಟ್ಲು ನೀರು ಹಾಕ್ಬಿಟ್ಟು ಬೆಲ್ಲ ಕರಗಕ್ಕಿಡೋಣ. ಆ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಈ ಶೇಂಗದ್ದೆಲ್ಲ ಒಟ್ಟು ಮೇಲೆ ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು, ಇವಾಗ ಅಕ್ಕಿನೂ ತಣ್ಣಗಾಗಿದೆ. ಅಕ್ಕಿ ಮತ್ತು ನಾವೇನು ಪುಟಾಣಿ ತೊಗೊಂಡಿದ್ವಿ ಅಲ್ವ, ಆ ಪುಟಾಣಿ 1 ಸ್ಪೂನಷ್ಟು ಪುಟಾಣಿ ಉಳಿಸ್ಕೊಂಡ್ಬಿಟ್ಟು ಎಲ್ಲದನ್ನು ನೈಸ್ ಪೌಡ್ರ್ ಥರ ಮಾಡ್ಕೋಬೇಕು. ಫುಲ್ ನೈಸ್ ಆಗಬೇಕು, ತರಿ ಇದ್ದರೆ ಚೆನ್ನಾಗಿರಲ್ಲ. ತುಂಬ ತರಿ ಇದ್ದರೆ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಮಾಡೋದಾದರೆ ನಾವು ಮಿಲ್ಲಲ್ಲಿ ಹಾಕ್ಸ್ಕೊಬೋದು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಶೇಂಗಾನೂ ಅಷ್ಟೇ ತರಿಯಾಗಿ ಮಾಡ್ಕೋಬೇಕು. ಶೇಂಗಾ ಫುಲ್ ನೈಸ್ ಮಾಡ್ಕೋಬಾರ್ದು, ತರಿಯಾಗಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಎಲ್ಲದನ್ನೂ ಇದೇ ಒಂದು ಬಟ್ಲಲ್ಲಿ ನಾವು ಎಳ್ಳು ಹಾಕ್ಕೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ಹಾಕ್ಕೊಂಡು, ಶೇಂಗಾನೂ 1 ಸ್ಪೂನಷ್ಟು ಉಳಿಸ್ಕೊಂಡಿದ್ದೆ. ನಾನು ಪುಟಾಣಿ ಹುರ್ಗಡ್ಲೆನೂ 1 ಸ್ಪೂನಷ್ಟು ಉಳಿಸ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಪೌಡ್ರು, ಏಲಕ್ಕಿ ಪೌಡ್ರು ಎಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ಇದನ್ನ ಇಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಶೇಂಗಾ ಮತ್ತು ನಾವು ಏನು ಪುಟಾಣಿ ಹಾಕ್ಕೋತೀವಲ್ವ, ತಿನ್ನಬೇಕಾದ್ರೆ ಅದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಶೇಂಗಾ 1 ಸ್ಪೂನಷ್ಟು ಉಳಿಸ್ಕೊಂಡಿದ್ದೀನಿ. ಆಮೇಲೆ ಪುಟಾಣಿನ ಅಷ್ಟು ಉಳಿಸ್ಕೊಂಡಿದ್ದೆ. ಅದನ್ನೆಲ್ಲದನ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ಇವಾಗ ಬೆಲ್ಲನೂ ಕರಗಿದೆ ಅಲ್ವಾ. ಬೆಲ್ಲ ಕರಗಿದ ಮೇಲೆ ಅದನ್ನು ನಾವು ಸೋದಿಸ್ಕೋಬೇಕು. ಬೆಲ್ಲ ಎಲ್ಲ ಏನಾದರೂ ಕಸ ಅದು ಇರುತ್ತಲ್ವ, ಸೋಸ್ಕೊಂಡ್ಬಿಟ್ಟು ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡು, ಇವಾಗ ಇದನ್ನು ಮತ್ತೆ 1-2 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ನೋಡಿ ಇದು ಕುದೀತಾ ಇದೆ ಅಲ್ವ ಬೆಲ್ಲದ ಪಾಕ. ತುಂಬ ನೀರು ಥರ ಇದ್ದರೆ ಚೆನ್ನಾಗಿರಲ್ಲ, ತಡೆಯೋಲ್ಲ ಉಂಡೆ. ಅದು ಒಂದು ಎಳೆ ಪಾಕ ನೋಡ್ಕೋಬೇಕು ನಾವು. ಒಂದು ಎಳೆ ಪಾಕ ಆದರೆ ಸಾಕು. ಬೇರೆ ಉಂಡೆಗಳಿಗೆಲ್ಲ ನಾವು ಗಟ್ಟಿ ಪಾಕ ಮಾಡ್ಕೋತೀವಲ್ಲ, ಆ ಥರ ಗಟ್ಟಿ ಪಾಕ ಆದರೆ ಈ ಉಂಡೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಕರೆಕ್ಟು ಒಂದೆಳೆ ಪಾಕ ಆದರೆ ಇದಕ್ಕೆ ಕರೆಕ್ಟಾಗುತ್ತೆ. ಅಕ್ಕಿ ಎಲ್ಲ ತುಂಬ ಹೀರ್ಕೊಂಡ್ಬಿಡುತ್ತೆ ಕರೆಕ್ಟಾಗಿ. ನೋಡಿ ಇಷ್ಟಾದರೆ ಸಾಕು, ಕರೆಕ್ಟಾಗಿ ಬಂದಿದೆ. ಇವಾಗಿನ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವ, ಇದು ಪೌಡ್ರು, ಹಿಟ್ಟುಗಳು ಮತ್ತು ಎಳ್ಳು ಅದೆಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಸ್ವಲ್ಪ ನಾನು ಪಾಕ ಉಳಿಸ್ಕೊಂಡಿದ್ದೆ. ಇದು ನನಗೆ ಕರೆಕ್ಟಾಗಾಯಿತು, 1 ಸ್ಪೂನಷ್ಟು ಉಳಿದಿದೆ ಅಷ್ಟೇ. ಇದು ನೋಡಿ ಕರೆಕ್ಟಾಗಿದೆ. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪನೇ ತುಪ್ಪ ಹಚ್ಕೋಬೇಕು, ಬಿಸಿ ಇರುತ್ತಲ್ವ. ಆಮೇಲೆ ಉಂಡೆನೂ ಸಹ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೇ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಿ ಇಟ್ಕೋಬೇಕು.
ಫುಲ್ ತಣ್ಣಗಾದ್ಮೇಲೆ ಇದು ಫುಲ್ ಗಟ್ಟಿಯಾಗಿಬಿಡುತ್ತೆ, ಕಟ್ಟಕ್ಕೆ ಬರಲ್ಲ ನೋಡಿ ಈ ಥರ. ಆಮೇಲೆ ಇದು ಸ್ವಲ್ಪ ಮೆತ್ತಗಿದ್ರೂ ಸ್ವಲ್ಪ 1 ಅವರ್ 2 ಅವರ್ ಬಿಟ್ಟಮೇಲೆ ಕರೆಕ್ಟಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಉಂಡೆ, ತುಂಬ ಈಸಿಯಾಗಿ. ಆಮೇಲೆ ಶಿವನಿಗೆ ಪ್ರಿಯವಾಗಿರೋ ಉಂಡೆನ ಶಿವರಾತ್ರಿ ದಿನ ಆರಾಮಾಗಿ ನಾವು ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ, ಮಾಡ್ಬೋದು. ನೈವೇದ್ಯಕ್ಕೆ ಇಷ್ಟವಾಗಿರೋ ಉಂಡೆ ಇದು ಶಿವನಿಗೆ, ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ತಂಬಿಟ್ಟು ಉಂಡೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.